ಶುಭೋದಯ ಕರ್ನಾಟಕ. ವೆಲ್ಕಮ್ ಟು ಕ್ಯೂರಿಯಾಸಿಟಿ ಕಾರ್ನರ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ದೇವಾಲಯಕ್ಕೆ ಹೋದರೆ ಕಣ್ಣು ಮುಚ್ಚಿಬಿಡಬೇಕು, ಗ್ರಂಥಾಲಯಕ್ಕೆ ಹೋದರೆ ಕಣ್ಣು ತೆರೆದು ಓದಬೇಕು. ಕಣ್ಣು ಮುಚ್ಚಿಸುವುದು ದೇವಾಲಯ, ಕಣ್ಣು ತೆರೆಸುವುದು ಗ್ರಂಥಾಲಯ ಅಂತ ಇವತ್ತಿನ ದಿನವನ್ನು ನಾವು ಪ್ರಾರಂಭ ಮಾಡಿದ್ವಿ. ಇವತ್ತಿನ ದಿನದಲ್ಲಿ ನಮಗೆ ಏನೆಲ್ಲ ಅನುಭವ ಆಯಿತು ಅನ್ನೋದನ್ನು ನೋಡೋಣ. ಬೆಳಗಿನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಲೈಬ್ರರಿಗೆ ಹೋದರೆ ನಾನು ಬರೋ ಅಷ್ಟರಲ್ಲಿ ಎಲ್ಲ ಆಲ್ರೆಡಿ ಬಂದು ನನ್ನ ಫ್ರೆಂಡ್ಸ್ ಎಲ್ಲ ಓದ್ತಾ ಇದ್ರು. ಆ್ಯಕ್ಚುಲಿ ಇವ್ರು ಯಾರು ನನಗೆ ಗೊತ್ತಿಲ್ಲ, ಸುಮ್ಮನೆ ಫ್ರೆಂಡ್ಸ್ ಅಂತ ಅಂದೆ. ಡೈಲಿ ನೋಡ್ತಾ ಇರ್ತೀವಲ್ವ, ಸೊ ಅದಕ್ಕೆ. ಮತ್ತು ಸಂಜೆ ಬರಬೇಕಾಗಿದ್ದಾಗ ತೆಗೆದಂಥ ವಿಡಿಯೋ ಇದು. ಬರಬೇಕಾಗಿದ್ದಾಗ ಎಲ್ಲರೂ ಚಹಾ ಕುಡಿಯೋಕೆ ಹೋಗಿದ್ರು. ತುಂಬ ಸುಸ್ತಾಗಿರುತ್ತಲ್ಲ ಓದಿ ಸಂಜೆ 4 ಗಂಟೆಗಾಗಲೇ ನಿದ್ದೆ ಎಲ್ಲ ಬರ್ತಿರುತ್ತೆ ಅಂತ. ಸೊ ನಾನು ಅವ್ರನ್ನೆಲ್ಲ ನೋಡಿಕೊಂಡು ಖಾಲಿ ಸೀಟ್ಗಳನ್ನ ಲೈಬ್ರರಿಗೆ ಬಾಯ್ ಹೇಳಿ ಸಹಿಯನ್ನು ಹಾಕಿ ನನ್ನ ನಡೆ ಮನೆ ಕಡೆ ಅಂತ ಬರ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಒಬ್ಬರು ಸೀನಿಯರ್ ಸಿಕ್ಕಿದ್ರು. ನಮ್ಮ ಲೈಬ್ರರಿಲೇ ಡೈಲಿ ಓದ್ಕೊತಾರೆ. ಅವ್ರನ್ನ ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಮತ್ತೆ ಬರಬೇಕಾದ್ರೆ 20 ರೂಪಾಯಿಗೆ 5 ಪೆನ್ನ ಅಂತ ಶಾಕ್ ಆಗಿಬಿಟ್ಟೆ. ಅಂದ್ಕೊಂಡ್ರ ಇಲ್ಲ, ಆ್ಯಕ್ಚುಲಿ ನಾವು 10 ರೂಪಾಯಿಗೆ 3 ಪೆನ್ ತೊಗೊಂಡು ಬರಿತೀವಿ. ಯೂಸ್ ಆ್ಯಂಡ್ ಥ್ರೋ ಪೆನ್ ಬ್ರೋ. ಅವುಗಳನ್ನ ತೊಗೊಂಡು ಬರಿಬೇಕಾದ್ರೆ 5 ಪೆನ್ ಎಲ್ಲಿ ತೊಗೊತೀವಿ, 20 ರೂಪಾಯಿಗೆ 6 ಪೆನ್ನೇ ಸಿಗುತ್ತಲ್ವಾ ಅಂತ ಸುಮ್ಮನೆ ನನಗೆ ನಾನೇ ಹೇಳ್ಕೊಳ್ತಾ, ಮಾರ್ಕೆಟ್ ನೋಡ್ಕೊಳ್ತಾ, ಕಲರ್ಫುಲ್ ಘಮ ಅಂತಿರೋ ಹೂಗಳ ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ದರೆ ಸಂಜೆ ಓದಿರೋದಂಥ ತಲೆನೋವು, ಅದೇನೋ ನಮಗಿರುತ್ತಲ್ಲ ಟೆನ್ಷನ್ಸ್ ಎಲ್ಲ ಹೋಗ್ತಾ ಇತ್ತು. ಆ ಮಾರ್ಕೆಟ್ನ ನೋಡ್ಕೊಂಡು ಬರ್ತಾಯಿದ್ರೆ ಪ್ರತಿಯೊಬ್ಬರು ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ನೋಡ್ತಾ ಇರ್ಬೋದು, ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಯಾರೇ ಬಂದ್ರೂ ಅಷ್ಟೇ ಮುಖ ನೋಡಿದರೆ ಸಾಕು ಅದು ತೊಗೊಳ್ಳಿ ಇದು ತೊಗೊಳ್ಳಿ ಅಂತಿರ್ತಾರೆ. ಹಾಗೆ ನಾವು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ಕೊಂಡು ಮನೆಗೆ ಬಂದ್ವಿ.